ನಮಸ್ಕಾರ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಸಾವಿರಾರು ಟನ್ ಅಷ್ಟು ಕಸ ನಿರ್ಮಾಣವಾಗುತ್ತಿದೆ. ಇದನ್ನು ಸರಿಯಾಗಿ ನಿರ್ವಹಿಸುವ ಜವಾಬ್ದಾರಿ ಬಿಬಿಎಂಪಿ ಮೇಲಿದ್ದರೂ ನಮ್ಮಂತಹ ನಾಗರಿಕರ ಸಹಾಯವಿಲ್ಲದಿದ್ದು ಸಾಧ್ಯವಿಲ್ಲ. ಈ ಬಗ್ಗೆ ಬೆಂಗಳೂರಿನ ಜನತೆಗೆ ಎಷ್ಟು ಅರಿವಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಬಿಬಿಎಂಪಿಯ ತ್ಯಾಜ್ಯ ಸಂಗ್ರಹಣೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆ ಅಭಿಪ್ರಾಯ ಇದೆ. ಕೆಲಸಗಳು ಸ್ವಲ್ಪ ಆಗ್ತಾ ಇದೆ, ಅಲ್ಲಲ್ಲಿ ಕಸ ಸಂಗ್ರಹಣೆಗಳು ಮಾಡ್ತಾ ಇದೆ. ಬೇರೆ ಊರುಗಳಿಗಿನ್ನ ನೋಡಕ್ಕೆ ಹೋದರೆ ನಮ್ಮ ಸ್ವಲ್ಪ ಕೆಲಸಗಳಾಗುತ್ತೆ. ಇಲ್ಲಿ ಸ್ವಲ್ಪ ಪ್ರಯಾಣ ಸಪ್ರೇಟ್ ಹೋಗ್ಬಿಟ್ರು ಒಂದೆರಡು ಡಿಸ್ಟೆನ್ಸ್ ನೋಡೋದಿಲ್ಲ, ಅದನ್ನು ಸ್ವಲ್ಪ ನೋಡ್ಬೋದಾಗುತ್ತೆ. ಈಚೆ ಕಡೆ ಸ್ವಲ್ಪ ಹೋಟ್ಲುಗಳಲ್ಲಿ ಅಲ್ಲಲ್ಲಿ ಈಚೆ ಕಡೆ ತಿಂದ್ಬಿಟ್ಟು ಅದನ್ನ ಬೆಂಚಲು ನೀರು ಜಾಸ್ತಿ ಇದೆ. ಪಾನ್ ಪರಾಗ ತೊಗೊಂಡು ಪಾರ್ಕ್ಗಳಲ್ಲಿ ಅದು ನೀರಲ್ಲೆಲ್ಲ ಕುತ್ಕೊಂಡು ಗಲೀಜುಗಳು ಮಾಡ್ತಾರೆ. ಪಾರ್ಕ್ ಪಾನ್ ಪರಾಗ ಇದನ್ನೆಲ್ಲ ಸ್ವಲ್ಪ ಕೌನ್ಸಿಲರ್ಗಳು ಬಿಬಿಎಂಪಿನವರು ಎಲ್ಲ ಸ್ವಲ್ಪ ಇದು ಮಾಡಿ ಹಿರಿಯ ನಾಗರಿಕರು ಓಡಾಡೋ ಜಾಗ ಇರಲ್ಲ. ಇಲ್ಲೆಲ್ಲ ಸ್ವಲ್ಪ ಓಡಾಡೋಕ್ಕೆ ಸ್ವಲ್ಪ ಕಾಲೇಜುಗಳು ಎಲ್ಲ ಬಿಬಿಎಂಪಿ ಸ್ವಲ್ಪ ನೋಡ್ತಾ ಇದ್ದಾರೆ. ಆದರೆ ಬೇರೆ ಊರುಗಳಿಗೆ ಏನೋ ನೋಡೋದಾದ್ರೆ ನಮ್ಮ ಕಸ ಸಂಗ್ರಹಣೆಗೆಲ್ಲ ಮಾಧವ ನಗರ, ನೆಹರು ನಗರ ಕರ್ನಾಟಕಲ್ಲ ಚೆನ್ನಾಗಿ ಕ್ಲೀನಾಗಿ ಇದು ಮಾಡಿ ನಮ್ಮ ಈ ಗಾಂಧಿನಗರ ಸೆಂಟ್ರಲ್ಲಿ ಎಲ್ಲ ಕಸ ಸಂಗ್ರಹಣೆ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಸರ್. ಬೆಂಗಳೂರಿನಲ್ಲಿ ಬೀದಿಗಳು ಸ್ವಚ್ಛವಾಗಿದೆಯಾ? ನಿಮ್ಮ ಅಭಿಪ್ರಾಯ ಏನು? ಎಲ್ಲರೂ ಕೆಲಸ ಮಾಡೋದು ತ್ಯಾಜ್ಯ ನಿರ್ವಹಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಹೇಳದ್ನಲ್ಲ, ನಮ್ಮ ಪಾರ್ಟ್ ವರ್ಕ್ ನಾವು ಮಾಡಬೇಕು. ಕ್ಯಾಶುವಲ್ ಆಗಿ ಇಂಪ್ರೂವ್ ಆಗುತ್ತೆ. ನಮ್ಮ ಪಾರ್ಟ್ ವರ್ಕು ಫಸ್ಟು ನಾವು ಮಾಡಬೇಕು. ಎಲ್ಲ ತೊಗೊಳಕ್ಕೆ ಬಿಸಾಕೋದಲ್ಲ. ಸಪ್ರೇಟ್ ಇದು ಎಲ್ಲಿ ಮಾಡ್ತಾವ್ರೆ? ಸಪ್ರೇಟು ಪ್ಲಾಸ್ಟಿಕ್ಕು, ಒಣಗಿದ್ದು, ಹಸಿದು ಎಲ್ಲಿ ಸಪ್ರೇಟ್ ಮಾಡ್ತಾವ್ರೆ? ಯಾರು ಮಾಡ್ತಾವ್ರೆ? ಒಂದು ಕವರ್ ಇದರಲ್ಲಿ ಹಾಕ್ತಾರೆ, ಯಾವುದು ಪ್ಲಾಸ್ಟಿಕ್ ಕವರಲ್ಲಿ ಬಿಸಾಕ್ತಾರೆ. ಕಷ್ಟ ಇದೆ ಅವ್ರಿಗೂ, ಪಾಪ ಅವ್ರಿಗೆ ನಾವು ಬ್ಲೇಮ್ ಮಾಡ್ತಾ ಇಲ್ಲ. ಕಷ್ಟ ಇದೆ. ಕರೆಕ್ಟಾಗಿ ಎಕ್ವಿಪ್ಮೆಂಟ್ಸ್ ಇಲ್ಲ, ಏನಿಲ್ಲ. ಸಂಗ್ರಹಣೆ ಬಗ್ಗೆ BSW ಮಾಡ್ತಿರುವ ಕೆಲಸಗಳಲ್ಲಿ ನಿಮಗೆ ಸಮಾಧಾನ ಇದೆ? ಸರ್, ಇದು ಬ್ಯಾಂಗ್ಳೂರು ಬಂದು ಸಮುದ್ರ ಇದ್ದಾರೆ. BBMP ಅವ್ರು ಮಾಡ್ತಿರೋದು ಸಮಾಧಾನ ಇದೆ. ಎಲ್ಲೋ ಒಂದು ಕಡೆ ಬರೀ ಮಿಸ್ಟೇಕ್ ಆಗ್ಬೋದು ಅಷ್ಟೇ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಇಲ್ಲೆಲ್ಲ ಕ್ಲೀನಿಂಗು ಅದು ಇದು ಮಾಡ್ತಿದ್ದಾರೆ. ನಾವು ಕಸವನ್ನು ಸರಿಯಾಗಿ ವಿಭಜಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಸುಂದರವಾಗಿಟ್ಟರೆ ಮಾತ್ರ ನಮ್ಮ ಬೆಂಗಳೂರು ಶುದ್ಧ ಮತ್ತು ಆರೋಗ್ಯಕರವಾಗಿರುತ್ತದೆ. ಧನ್ಯವಾದಗಳು.